ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದೋಸೆ ಮತ್ತು ಈ ಚಟ್ನಿ ಮೌತ್ ವಾಟರಿಂಗ್ ಚಟ್ನಿ ಅಂತ ಹೇಳ್ಬೋದು. ಬಾಯಲ್ಲಿ ನೀರಿಳಿಸುವಂತಹ ಚಟ್ನಿ, ರುಚಿಯಾದಂತಹ ಆರೋಗ್ಯಕರವಾದ ಈ ದೋಸೆ ತುಂಬ ರುಚಿಯಾಗಿರುತ್ತೆ. ಎಲ್ಲ ರೀತಿ ದೋಸೆ ಮಾಡಿ ತಿಂದಿರ್ತೀರ, ಆದರೆ ಈ ಥರ ದೋಸೆ ನೀವು ತಿಂದಿರಲಿಕ್ಕಿಲ್ಲ. ಒಮ್ಮೆ ಟ್ರೈ ಮಾಡಿ. ದಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಹೊತ್ತು ಇದೇ ಬೇಕು ಅಂತ ಹೇಳೋದಂತೂ ಖಂಡಿತವಾಗ್ಲು. ಈ ರೀತಿ ದೋಸೆ, ಈ ಚಟ್ನಿ ಎಂಥ ರುಚಿ ಅಂತೀರಾ. ರಿಯಲಿ ಫ್ರೆಂಡ್ಸ್, ಇದಕ್ಕೆ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿತ್ತು. ಫಸ್ಟ್ ಟೈಮ್ ತಿಂದೋರಂತೂ ಇದ್ರ ಫಿದಾ ಆಗೋದಂತೂ ಗ್ಯಾರಂಟಿ. ಆದರೆ ಪದೇ ಪದೇ ಮಾಡಿ ತಿನ್ನೋದಂತೂ 100% ಹೇಳ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ರಾತ್ರಿ ಹೊತ್ತು ನೆನೆಸಿಟ್ಟಿದ್ದೆ ನಾನು. ಈಗ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟೆಲ್ಲ ನೆಂದಿದೆ ಇದು. ಈಗ ಇದನ್ನೆಲ್ಲ ಒನ್ ಟೈಮ್ ನೀಟಾಗಿ ತೊಳೆದು ನೀರೆಲ್ಲ ಚೆಲ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿರುವಂತಹ ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆ ತುಂಬ ರುಚಿಯಾಗಿರುತ್ತೆ. ಅಂದರೆ ಇದು ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ, ಹಾಗೆ ರುಚಿ ಕೂಡ ಜಾಸ್ತಿ ಹೆಸರು ಬೇಳೆದು. ಈಗ ಇಲ್ಲಿ 2 ಇಂಚಷ್ಟು ಹಸಿ ಶುಂಠಿ, 4 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ನಾವು ದೋಸೆ ಹಿಟ್ಟು ಯಾವ ಥರ ರುಬ್ಕೊಳ್ತೀವಲ್ವ, ಸೇಮ್ ಅದೇ ರೀತಿಯಾಗಿ ರುಬ್ಕೊಂಡು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಕೇವಲ ಹೆಸರುಬೇಳೆ ಒಂದಿದ್ರೆ ಸಾಕು, ಈ ದೋಸೆ ಇಷ್ಟೊಂದು ಕ್ರಿಸ್ಪಿ, ಇಷ್ಟೊಂದು ರುಚಿ ಇರುತ್ತಂದರೆ ರಿಯಲಿ ತುಂಬಾ ನಿಮ್ಮ ನಂಬಿಕೆನೇ ಬರಲ್ಲ. ಈ ಹೆಸರುಬೇಳೆ ದೋಸೆ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಮಾಡಿ ತಿಂದಮೇಲೆ ನಿಮ್ಗೆ ಗೊತ್ತಾಗೋದು. ಇದನ್ನು ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಬಿಡ್ತೀನಿ. ಇದಕ್ಕೆ ಒಂದು ಸ್ಪೆಷಲ್ ಚಟ್ನಿ, ಕೇವಲ ಒಂದು 10-15 ನಿಮಿಷ ಬೇಕಾಗುತ್ತೆ ಚಟ್ನಿ ಮಾಡಲಿಕ್ಕೆ. ಯಾಕಂದರೆ ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ನಾನು ತೋರಿಸಿದ ರೀತಿಯಲ್ಲೇ ಮಾಡಿ. ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು. ಮಾವಿನಕಾಯಿ ಚಟ್ನಿ ಈ ರೀತಿ ನೀವು ಒಮ್ಮೆ ಮಾಡಿ, ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ನೀವು ತೆಂಗಿನಕಾಯಿ, ಶೇಂಗಾ ಚಟ್ನಿ ಎಲ್ಲ ಮಾಡಿ ತಿಂತಿರ್ತೀರ. ಈಗ ಇಲ್ಲಿನೊಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮಾವಿನಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೊಮೆಟೊ ಹಣ್ಣನ್ನು ಈ ಥರ 2 ಪೀಸ್ ಮಾಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಬೇಡ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಮುಚ್ಚಿಟ್ಬಿಡಿ ಒಂದು 5ರಿಂದ 6 ನಿಮಿಷ. ನಂತರ ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತಲ್ವ, ಆವಾಗ ಏನು ಮಾಡಬೇಕಂದ್ರೆ ಈ ಸಿಪ್ಪೆ ಎಲ್ಲ ಈ ಥರ ಮೇಲಿರುತ್ತಲ್ವ ಅದನ್ನು ತೆಗೆದುಬಿಡಬೇಕು. ಇದು ಸಿಪ್ಪೆ ತೆಗೆದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಈಗ ಇಲ್ಲಿ ಒಂದು ನಾನು ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಚಾಪರ್ ಲಿಂಕ್ ಏನಾದರೂ ಬೇಕಾದರೆ ನೀವು ಕಮೆಂಟ್ಸಲ್ಲಿ ಲಿಂಕ್ ಅಂತ ಹೇಳಿ, ಇದರ ಲಿಂಕ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಎಲ್ಲ ಹುರಿದಿರೋದಂಥ ಅಂದರೆ ಫ್ರೈ ಮಾಡಿರುವಂತಹ ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡು, ಹಾಗೆ ಮಾವಿನಕಾಯಿ ಇದೆ ಅಲ್ವಾ, ಅದು ಕೂಡ ನೋಡಿ ಈ ಥರ ಸಾಫ್ಟ್ ಆಗಿರುತ್ತೆ. ಒಂದು ಸ್ಪೂನಿಂದ ಈ ರೀತಿಯಾಗಿ ತೆಗೆದುಬಿಟ್ಟು ಅದ್ರ ಸಿಪ್ಪೆ ಎಲ್ಲ ನಾನು ಸೈಡಲ್ಲಿ ಇಟ್ಬಿಡ್ತೀನಿ. ಒಮ್ಮೆ ಈ ರೀತಿ ಚಟ್ನಿ ಮಾಡಿ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಚಪಾತಿ, ರೊಟ್ಟಿ, ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಇದರಲ್ಲಿ ಹಾಕ್ಕೊಂಡು ಜಸ್ಟ್ ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ಫೈನಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ಥರ ನಾನು ತರಿಯಾಗಿ ರುಬ್ಕೊಂಡು, ಈಗ ಇಲ್ಲಿ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇರಲಿಲ್ಲ ಅಂದರೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ, ಅದು ಜಸ್ಟ್ ಕಲರ್ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜಾಗರಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಜಸ್ಟ್ ಒಂದು 2-3 ಸೆಕೆಂಡ್ ಈ ಥರ ಮತ್ತೆ ನಾನು ಈ ಥರ ರುಬ್ಕೊಡ್ತೀನಿ ತರಿಯಾಗಿ. ಬೆಲ್ಲ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಹುಳಿ ಜೊತೆ ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಪಾತ್ರೆ ಅಥವಾ ಒಂದು ಬಾಕ್ಸಲ್ಲಿ ಈ ಥರ ನಾನು ಏರ್ಟೈಟ್ ಬಾಕ್ಸಲ್ಲಿ ತೆಗೆದಿಟ್ಬಿಡ್ತೀನಿ, ಗಾಜಿನ ಬಾಕ್ಸಲ್ಲಿ. ನೋಡಿ ಇದು ಈ ಥರ ಇಟ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ, ವಾರಗಟ್ಟಲೆ ಉಪಯೋಗಿಸ್ಬೋದು. ಹೇಳಿದ್ನಲ್ವ, ಚಪಾತಿ, ರೊಟ್ಟಿ, ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ಕೂಡ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಮಾಡಿ ನೀವು ಒಂದು ಯೂಸ್ ಮಾಡುವಾಗ ನೀವು ಯೂಸ್ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಈಗ ಚಟ್ನಿ ಕೂಡ ರೆಡಿ ಆಯಿತು. ಅದನ್ನು ಸೈಡಲ್ಲಿ ಇಟ್ಕೊಂಡು ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಒನ್ ಟೈಮ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೊಂಡು ಇದನ್ನು ಒನ್ ಟೈಮ್ ಈ ಥರ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಈಗ ಕಾದಿರೋ ಹಂಚಲ್ಲಿ ಇದನ್ನು 1 ಸ್ಪೂನಷ್ಟು ನಾನು ಈ ಥರ ತೊಗೊಂಡು ಈ ಬ್ಯಾಟರನ್ನು ನೋಡಿ, ಈ ಬ್ಯಾಟರ್ ಈ ಹದಕ್ಕೆ ಇರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಈಗ ದೋಸೆ, ನಾರ್ಮಲ್ ದೋಸೆ ನಾವು ಯಾವ ರೀತಿ ಮಾಡ್ತೀವಲ್ಲೋ ಅದೇ ರೀತಿ ಈ ಥರ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ, ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಇದು ಗನ್ ಪೌಡರ್ ಈ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಇದ್ರ ಲಿಂಕ್ ಕೂಡ ನೀವು ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ, ಈ ಗನ್ ಪೌಡರ್ ರೆಸಿಪಿ ಕೂಡ ನಿಮಗೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ.
ಈಗ ಸ್ವಲ್ಪ ತುಪ್ಪ ಎಣ್ಣೆ ಬೆಣ್ಣೆ ಏನು ಇಷ್ಟ ಅನ್ನೋದನ್ನು ಹಾಕ್ಕೊಂಡು ಇದನ್ನು ಒಂದು ಲೋ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಮುಚ್ಚಿಟ್ಬಿಟ್ರೆ ನೋಡಿ ಈ ಹೆಸರು ಬೇಳೆ ದೋಸೆ ರೆಡಿ ಆಯಿತು. ಸೇಮ್ ಅದೇ ರೀತಿ ಇನ್ನೊಂದು ದೋಸೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ನೀವು ಹಂಚನ್ನು ಅಂದರೆ ಗ್ಯಾಸ್ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ದೋಸೆ ಮಾಡ್ಕೊಂಬಿಡಿ. ತುಪ್ಪ ಎಣ್ಣೆ ಬೆಣ್ಣೆ ಏನು ಬೇಡ ಅಂದರೆ ಇದನ್ನು ಹಾಗೆ ಕೂಡ ತಿನ್ಬೋದು. ವಿತೌಟ್ ಗನ್ ಪೌಡರ್ ಇಲ್ಲದೆ ಕೂಡ ತಿನ್ಬೋದು. ಬಟ್ ಈ ಗನ್ ಪೌಡರ್ ಇದ್ದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಅದೇ ರೀತಿ ಸ್ವಲ್ಪ ಗನ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಇದನ್ನು 1-2 ನಿಮಿಷ ಈ ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟು ಗರಿ ಗರಿಯಾಗಿ ರುಚಿಯಾದಂತಹ ಈ ಹೆಸರು ಬೇಳೆ ಮೂಂಗ್ ದಾಲ್ ದೋಸೆ ಅಂತ ಕೂಡ ಹೇಳ್ಬೋದು. ಸೊ ದೋಸೆ ಕೂಡ ರೆಡಿ ಆಯಿತು. ಈ ಬಾಯಲ್ಲಿ ನೀರೂರಿಸುವಂತಹ ರುಚಿಯಾದಂತಹ ಈ ಸ್ಪೆಷಲ್ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ಎರಡು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ದೋಸೆದಲ್ಲಿ ನಾವು ಉದ್ದಿನಬೇಳೆ ಹಾಕಿಲ್ಲ, ಅಕ್ಕಿ ಹಾಕಿಲ್ಲ, ಕಡಲೆಬೇಳೆ ಏನು ಹಾಕಿಲ್ಲ, ಜಸ್ಟ್ ಹೆಸರು ಬೇಳೆ ಮಾತ್ರ ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಮತ್ತು ಇದು ಡಯಟ್ ಮಾಡೋರು ಕೂಡ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ. ಆರೋಗ್ಯಕರವಾದ ರುಚಿಯಾದಂತಹ ಈ ದೋಸೆ ಮತ್ತು ಈ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ನೋಡ್ತಾನೆ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಹಾಗಾದರೆ ಮಿಸ್ ಮಾಡದೆ ನೀವು ಇದನ್ನು ಮಾಡಿ, ನಿಮಗೂ ಕೂಡ ಇಷ್ಟ ಆಗಿ ದಿನ ಮಾಡಿ ತಿಂತೀರಾ. ಸೊ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.